ಬ್ಯಾಕ್ ಟು ಮೈ ಚಾನಲ್. ನನ್ನ ಪತಿರಾಯರು ಅವರ ಆ್ಯನ್ಯಲ್ ಮೀಟಿಂಗಿಗೆ ಮಲೇಷ್ಯಾ ಹೋಗಿದ್ರು, ಈಗ ರಿಟರ್ನ್ ಬಂದಿದ್ದಾರೆ. ನಮಗೆ ಏನೆಲ್ಲ ಗಿಫ್ಟ್ ತಂದಿದ್ದಾರೆ, ಹಾಗೇನು ಸರ್ಪ್ರೈಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನನ್ನ ಜೊತೆ ನೀವು ನೋಡಿ. ಈ ವಿಡಿಯೋ ಸ್ವಲ್ಪ ಹಳೇದೇನೆ, ನಾನೊಂದು ಸ್ವಲ್ಪ ನಿಧಾನಕ್ಕೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದ್ರ ಹಿಂದೆ ಒಂದು ಸೀಕ್ರೆಟ್ ಇದೆ, ಅದನ್ನ ವಿಡಿಯೋ ಎಂಡಲ್ಲಿ ಹೇಳಿ. ಹೇಗಿತ್ತು ಮಲೇಷ್ಯಾ ಟ್ರಿಪ್? ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿದೆ. ಎಲ್ಲೋಗಿದ್ದು? ತುಂಬಾ ನೀಟ್ ಡಿಸಿಪ್ಲಿನ್. ಅಲ್ಲಿ ಜನಗಳಂಗೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಅದು ಡಿಸಿಪ್ಲಿನ್ಡ್ ನೀಟ್ ಇರುತ್ತೆ. ನಾನು ಬರ್ತೀನಿ. ಏನು ಡಾಡ ಬಂದಿದ್ದ ಮಮ್ಮಿ ಬೇಡ ಆಗೋಗಿದೆ ಅಲ್ವಾ? ಡಾಡ ವಿಡಿಯೋ ಕಾಲಲ್ಲಿ ಹಾರ್ಟ್ 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 ಡಾಡನ್ ತುಂಬಾ ಮಿಸ್ ಮಾಡ್ಕೊಂಡ್ಯಾ? ಡಾಡನ್ ಕೇಳಿ ನನ್ನ ಯಾಕೆ ಕರ್ಕೊಂಡೋಗಿಲ್ಲ ಅಂತ. ನೀನು ದೊಡ್ಡವಳಾಗ ನೀನು ಕರ್ಕೊಂಡು ಹೋಗ್ತೀನಿ. ಡಾಡ ಯಾವ್ದ್ರಲ್ಲಿ ಹೋಗಿದ್ರು ಕೇಳು, ಯಾವ್ದ್ರಲ್ಲಿ ಹೋಗಿದ್ರು ಕೇಳು, ಯಾವ್ದ್ರಲ್ಲಿ ಹೋಗಿದ್ರು ಕೇಳು. ಬೈಕಲ್ಲಿ ಹೋಗಿದ್ರ ಕಾರಲ್ಲಿ ಹೋಗಿದ್ರ ಕೇಳು. ಚಿಕನ್ ಬಿಟ್ಟು ನಾಳೆಯಿಂದ ಚಿಕ್ಕುನ ಮನೆಯಿಂದ ಸ್ಕೂಲಿಗೆ ಇದ್ರಲ್ಲಿ ಕರ್ಕೊಂಡೋಗಿ, ಫ್ಲೈಟಲ್ಲಿ ಆಯ್ತಾ? ಲ್ಯಾಂಡಲ್ಲಿ ಮಾಡೋದು ಚಿಕ್ಕು ನಿಮ್ಮ ಸ್ಕೂಲ್ ಮೇಲೆ, ಟೆರೆಸ್ ಮೇಲೆ. ನಮ್ದು ಯಾರ್ದು ಪಾಸ್ಪೋರ್ಟ್ ಇಲ್ಲ ಹೊರಗಡೆ ಹೋಗೋದಕ್ಕೆ. ಮಾಡ್ಸೋಣ ಈ ವರ್ಷ, ಮಾಡ್ಸೋಣ ಎಲ್ಲರಿಗೂ. ಅಮ್ಮದು ಮಮ್ಮಿದು, ಪಾಪುದು, ಚಿಕ್ಕದು ಎಲ್ಲರಿಗೂ ಮಾಡ್ಸೋಣ. ಉಮ್ಮಮ್ಮ ಡ್ರೆಸ್ ತಕ್ಕೊಡೋಣ, ನಡಿ ಶಾಪಿಂಗ್ ಮಾಡೋಣ. ಓಕೆ, ಕಮ್ ಲೆಟ್ಸ್ ಗೋ. ಫಸ್ಟಿಗೆ ಗಿಫ್ಟ್ ತೋರಿಸ್ತೀನಿ ಅಂತ ಹೇಳಿದ್ರು. ಇಲ್ಲ, ನಮಗೆ ಸರ್ಪ್ರೈಸ್ ಫಸ್ಟ್ ಕೊಟ್ಬಿಡಿ, ಆಮೇಲೆ ಗಿಫ್ಟ್ ನೋಡೋಣ ಅಂತ ಹೇಳಿದ್ವಿ. ಸೊ ಹಿಯರ್ ಇಸ್ ದ ಸರ್ಪ್ರೈಸ್. ವಾವ್, ಈ ಸತಿ ತುಂಬಾ ಚೆನ್ನಾಗಿದೆ. ಗಾಜಾ? ಅಯ್ಯ, ಗ್ಲಾಸ್ದ ಇದು. ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಮುಂದ್ ವರ್ಷಕ್ಕೆ ಟಿವಿನ ತೆಗೆದ್ಬಿಟ್ಟು ಇದು ಮಾಡ್ಬೇಕಂಗಾರೆ. Fourth time achieved top seller in India. This is because of you. Thank you so much. ಎಲ್ಲರಿಗೂ ಈಕ್ವಲ್ ಈ ಸತಿ. ಲಾಸ್ಟ್ ಟೈಮ್ 4 ಬಂದಿತ್ತು, ಈ ಸತಿ 4 ಅಲ್ಲ ಲಾಸ್ಟ್ ಟೈಮ್. ಈ ಸತಿ 2 ಅವಾರ್ಡ್. ವಾವ್, top seller in implants, new implant category. 1 second. Continuously 4th time ಇದು ಅಚೀವ್. ಏನಿದು? 100% achiever club. ಓಕೆ, ಇದೊಂದು ಹೊಸ ಅದಲ್ಲ ಇದು. ಒಂದೇನಾ? ಇದೇನೋ ಬಂದಿದೆ ಇಲ್ಲಿ ನಮಗೆ. ಇದು ಯಾರಿಗೆ? ಪಾಪಂಗೆ ಕೊಡೋಣ. ಏನಿದು? ಯಾವ್ದಿದೆ? ಹ್ಯಾಲೋ ಕಿಟಿ ಬೇಕಾ? ಇರಿ ವಾವ್, ಸಚ್ ನಿಧಾನ. ಕಿಟಿ ಬ್ಯಾಗ್ ತೆಕ್ಕೊಡೋಣ, ತಾಳು. ಚೆನ್ನಾಗಿದ್ಯಾ? ಇದ್ಯಾವಾಗ ತಗೊಂಡ್ರಿ? ಮಧ್ಯೆ ಹೋಗಿ ತಂದಿದ್ದು. ತಗೋ ನಿನಗೆ. ಧೃತಿ ಬಾ. ಆ ಕಡೆ ಹೋಗು ಬಂಗಾರಿ, ಆ ಕಡೆ ಹೋಗು ಬಂಗಾರಿ.
ದೆನ್ ಡ್ರಿಪ್ಪಿಗೆ. ಏಯ್ ನನಗೆ ನಾ ಇಟ್ಕೊಳ್ತೀನಿ ಇದನ್ನ. ಸಾಕು ನಿನಗೆ. ಎಷ್ಟು ಕೊಟ್ರು ಎಷ್ಟು ಓಹೋ ಸಿಂಡ್ರಿಲ್ಲ, ನನಗೆ ಅದು ಕೊಡೋ. ಮಮ್ಮಿಗೆ. ಓ ಮೈ ವಾವ್, ಇದ್ಯಾವಾಗ ಇದು ಮಾಡಿದ್ರಿ ನೀವು? ನಂಗೆ ಹೇಳ್ದೆ ತಂದಿದ್ದೀರಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹೇ ಅಲ್ಲೆಲ್ಲ ಕಾಸ್ಟ್ಲಿ ಇರಲ್ವಾ? ಇಲ್ಲಿ ಇದು ನಮ್ಮೆಲ್ಲರಿಗೆ. ಏನಿದು? ಇದು ಡಾರ್ಕ್ ಚಾಕ್ಲೇಟ್. ಏಯ್ ಅದು ಕೊಡು, ಸುಮ್ಮನೆ ಕೊಡು ನೀನು. ನನ್ನ ಬ್ಯಾಗ್ ಕಿತ್ತಾಕಿಲ್ವಾ? ಕೊಡು. ಲಾಸ್ಟ್ ವೀಕ್ ನನ್ನ ಬ್ಯಾಗ್, ಹೊಸ ಬ್ಯಾಗ್ ಕಿತ್ತಾಕಿದ್ಯಾ ತಾನೇ ನೀನು? ಅದಕ್ಕಿಂತ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸರ್ಪ್ರೈಸ್ ಏನು ಅಂತ ಇದೆ. ಹಗಲು ರಾತ್ರಿ ಪಡೋ ಪರಿಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲ ಇದು. ಅವಾರ್ಡ್ ಸಿಕ್ಕಿರೋದು ಅವರಿಗೆ ಆದರೂ ಅದರ 10 ಪಟ್ಟು ಖುಷಿ ಇರೋದು ನನಗೇನೆ. ಅದು ಎಲ್ಲರಿಗೂ ಗೊತ್ತು. ಎಲ್ಲ ಹೆಂಡತಿಯರ ಥರ ನನಗೂ ಸ್ವಲ್ಪ ಹೆಮ್ಮೆ, ಬಿಗುಮಾನ, ಅಭಿಮಾನ ಎಲ್ಲದೂ ಜಾಸ್ತಿನೇ ಇದೆ. ಯಾಕಿರಬಾರ್ದು ಹೇಳಿ? ಇದು ನಮ್ಮ ಪರಿಶ್ರಮ ಮತ್ತು ತ್ಯಾಗಕ್ಕೆ ನಮಗೆ ಸಿಕ್ಕಿರೋ ಅಂತಹ ಒಂದು ಸನ್ಮಾನ ಅಲ್ವಾ? ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೇ ನನ್ನ ದೊಡ್ಡ ಗಿಫ್ಟ್. ಬನ್ನಿ ಇವಾಗ ಇದರ ಜಾಗದಲ್ಲಿ ಇಟ್ಬಿಡೋಣ. ಇದು ನನಗೆ ಅಂತ ತಂದಿರೋದು. ಇದು ಆ್ಯಕ್ಚುಲಿ ಧೃತಿಗೆ ಅಂತ ತಂದಿರೋದು. ಇವಾಗ ಅವಳು ಯೂಸ್ ಮಾಡಲ್ಲ, ನನಗೆ ಕೊಟ್ಟಿದ್ದಾಳೆ. ಆ್ಯಂಡ್ ಇದು ಚಿಕ್ಕದು. ಯಾಕೆ ಚೆನ್ನಾಗಿದೆ? ಯಾಕೆ ಚೆನ್ನಾಗಿದೆ? ಇದು ಹಿಂಗೆ ಹ್ಯಾಂಡ್ ಬ್ಯಾಗ್, ಇದು ಹ್ಯಾಂಡ್ ಹೆಲ್ಡ್ ಬ್ಯಾಗ್. ಹಿಂಗೆ ಇದು ಧೃತಿಗಾಗಿದ್ರೆ ಹಿಂಗಾಗ್ತಿತ್ತು, ನನಗೆ ಹಿಂಗೆ. ನಿಮ್ಮಲ್ಲಿ ಕೂರಲ್ಲ ಅಂತ ಅದನ್ನ ಇವಾಗ ಅವಾರ್ಡ್ ಗೆದ್ದಿರೋ ಖುಷಿಗೆ ನಮಗೆ ಪಾರ್ಟಿ ಕೊಡಿಸ್ತಾ ಇದ್ದಾರೆ, ಡಿನ್ನರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಸ್, ನಾನಿವಾಗ ಬೇಗ ರೆಡಿಯಾಗಿ ಬಂದಿದ್ದೀನಿ. ಸೊ ಡಿನ್ನರಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು ನಾನು ಮಾರ್ನಿಂಗ್ ಒಂದು ಪೂಜೆ ಇತ್ತು, ಪೂಜೆಗೆ ಹೋಗಿದ್ದೆ. ಹಾಗಾಗಿ ನಾನು ಆ ಥರ ಸ್ಯಾರಿ ವೇರ್ ಮಾಡಿದ್ದಿದ್ದು. ಆ್ಯಂಡ್ ನೀವು ನೋಡ್ಬೋದು ನಾನು ತುಂಬ ಟಯರ್ಡಾಗಿ ಕಾಣಿಸ್ತಾ ಇದೆ. ಈಗ ಎಸ್, ನಾವಿವತ್ತು ಬಂದಿರೋದು ನಮ್ಮ ಸಿದ್ಧಾರ್ಥ ಲೇಔಟ್ನಲ್ಲೇ ಲೊಕೇಟ್ ಆಗಿರುವಂತಹ ಸೂತ್ರ ರೆಸ್ಟೋರೆಂಟ್ಗೆ. ಆ್ಯಕ್ಚುಲಿ ಇದನ್ನು ರೆಸ್ಟೋರೆಂಟ್ ಅಂತ ಹೇಳಬೇಕಾ ಅಥವಾ ಈಟ್ರಿ ಶಾಪ್ ಅಂತ ಹೇಳಬೇಕಾ, ಸ್ವಲ್ಪ ಕನ್ಫ್ಯೂಷನ್ ಇದೆ. ತಿನ್ನಕ್ಕೆ ಚೆನ್ನಾಗಿ ಸಿಕ್ಕಿದ್ರೆ ಸಾಕಲ್ವಾ. ಇದು ನಮ್ಮ ಫೇವ್ರೆಟ್ ಸ್ಪಾಟ್. ಮುಂಚೆ ಸ್ವಲ್ಪ ಜಾಸ್ತಿ ಬರ್ತಿದ್ವಿ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು. ಯಾಕೆಂದರೆ ಮಕ್ಕಳಿಗೆ ಹೆಲ್ದಿ ಫುಡ್ ಕೊಡಬೇಕು ಅಂದರೆ ಹೊರಗಡೆ ಎಲ್ಲ ಜಾಸ್ತಿ ತಿನ್ನೋದು ಬೇಡ ಅಂತ. ಬಟ್ ಇಲ್ಲಿ ಫುಡ್ ನನಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಹೆಲ್ತಿ ಆ್ಯಂಡ್ ಹೈಜೀನ್ ಫುಡ್ ಕೊಡ್ತಾರೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಕ್ಳಿಗೆ ಫೇವ್ರೆಟ್ ಆಲ್ಫ್ರೆಡೋ ಪಾಸ್ತಾ, ನನ್ನ ಫೇವ್ರೆಟ್ ಮ್ಯಾಂಚಾವ್ ಸೂಪ್ ಆ್ಯಂಡ್ ಮೋಮೋಸು. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಇಲ್ಲಿ ಆಫ್ರಿಕನ್ ರೈಸ್ ಅಂತ ಒಂದು ಸಿಗುತ್ತೆ. ಸ್ವಲ್ಪ ಸ್ಪೈಸಿ ಇರುತ್ತೆ ರೈಸ್ ಬೌಲು, ತುಂಬಾ ಚೆನ್ನಾಗಿರುತ್ತೆ. ಐ ಥಿಂಕ್ ಇದು 3 ಕೂಡ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಿಜ ಹೇಳಬೇಕಂದ್ರೆ ಔಟ್ ಆಫ್ ದ ಕಂಟ್ರಿ ಹೋಗಿ ಬರ್ತಿದ್ದಂಗೆ ನಮ್ಮನ್ನು ಡಿನ್ನರಿಗೆ ಕರ್ಕೊಂಡು ಹೋಗೋದು ಎವ್ರಿ ಟೈಮ್ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಔಟ್ಸೈಡ್ ಅವರಿಗೆ ಅಷ್ಟೊಂದು ಚೆನ್ನಾಗಿ ಊಟ ಸಿಕ್ಕಿರೋದಿಲ್ಲ. ಬಿಕಾಸ್ ವಿ ಆರ್ ವೆಜಿಟೇರಿಯನ್ಸ್. ಇಲ್ಲ ವಿ ಹ್ಯಾವ್ ಟು ಕ್ಯಾರಿ, ಅದರ್ವೈಸ್ ವಿ ಹ್ಯಾವ್ ಟು, ಅಂದರೆ ಅಲ್ಲಿ ಹುಡುಕೊಂಡು ಹೋಗಬೇಕು, ಅಷ್ಟೊಂದೆಲ್ಲ ಪೇಷನ್ಸ್ ಇರೋದಿಲ್ಲ. ಹಾಗಾಗಿ ಏನು ಸಿಗುತ್ತೆ ಅದನ್ನು ತಿನ್ಕೊಂಡಿರ್ತಾರೆ. ಬರ್ತಿದ್ದಂಗೆ ಒಂದು ಒಳ್ಳೆ ಡಿನ್ನರಿಗೆ ಕರ್ಕೊಂಡೋಗಿ ಚೆನ್ನಾಗಿ ತಿನ್ಕೊಂಡು ಬರೋಣ ಅನ್ನೋದು ಅವರ ಪ್ಲ್ಯಾನು. ಹೇಳೋದು ನಮ್ಮ ಹೆಸರು. ಐ ನೋ ದಿಸ್ ಟ್ರಿಕ್. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ,
ನಾವು ಈ ಪ್ಲೇಸಿಗೆ ರೆಗ್ಯುಲರ್ ಆಗಿ ಬರೋದಕ್ಕೆ ಇನ್ನೊಂದು ರೀಸನ್ ಅಂತಲೇ ಹೇಳಬೇಕು. ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ತುಂಬ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಒಂಥರ ಕಂಫರ್ಟ್ ಫುಡ್, ಕಂಫರ್ಟ್ ಪ್ಲೇಸ್ನ ನೋಡೋದು ತುಂಬ ಜಾಸ್ತಿ ನಾವು. ಆ್ಯಂಡ್ ಪ್ಯೂರ್ ವೆಜಿಟೇರಿಯನ್ ಇದಕ್ಕೆ ಹೋಗೋದು. ಮಿಕ್ಸ್ ಇರುತ್ತಲ್ಲ ಅಂಥ ಕಡೆ ನಾವು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸರ್ವ್ ಮಾಡ್ತಾರಲ್ಲ ಅಂಥ ಕಡೆ ನಾವು ಹೋಗ್ಲಿಕ್ಕೆ ಇಷ್ಟಪಡೋಲ್ಲ. ಹಾಗಾಗಿ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಮಗೆ ಸ್ವಲ್ಪ ಕಂಫರ್ಟ್ ಇದನ್ನೇ ನೋಡ್ತೀವಿ. ಸೊ ಇದೊಂಥರ ನಮಗೆ ಗೋ ಟು ಪ್ಲೇಸ್ ಆಗೋಗ್ಬಿಟ್ಟಿದೆ. ಎವ್ರಿ ಟೈಮ್ ಎಲ್ಲಾರ ಹೋಗಬೇಕು, ಏನಾರ ತಿನ್ನಬೇಕು ಅಂದರೆ ಹೋಗೋಣ ಅಲ್ಲಿ ಹೋಗಿ. ಆ್ಯಂಡ್ ಮೆನೂನು ಕೂಡ ನಾವೇನೂ ಚೇಂಜ್ ಮಾಡಲ್ಲ. ನೂಡಲ್ಸು, ಪಾಸ್ತಾ, ಮೋಮೋಸು, ರೈಸು ಆ್ಯಂಡ್ ಸೂಪು ಇದಿಷ್ಟನ್ನೇ ನಾವು ತಗೊಳ್ಳೋ ಅಂಥದ್ದು. ನೀವು ಯಾರೆಲ್ಲ ಈ ರೆಸ್ಟೋರೆಂಟ್ಗೆ ಹೋಗಿ ಫುಡ್ ಟ್ರೈ ಮಾಡಿದ್ದೀರಾ, ನಿಮ್ಗೆ ಯಾವ್ದು ಇಷ್ಟ ಆಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮೈಸೂರಲ್ಲಿ ಯಾವುದು ಪ್ಯೂರ್ ವೆಜ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಇದೆ ನನಗೆ ತಿಳಿಸಿ. ಓಕೆ, ನೆಕ್ಸ್ಟ್ ನಾನು ಟ್ರೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟ ಆಗುತ್ತೆ, ಬಟ್ ನನ್ನ ಮಕ್ಕಳಿಗೂ ಇಷ್ಟ ಆಗಲ್ಲ, ಅವ್ರ ಪಪ್ಪನಿಗೂ ಇಷ್ಟ ಆಗಲ್ಲ. ನನ್ನ ಮಕ್ಕಳದ್ದು ಎಲ್ಲೇ ಹೋದರೂ ಅವ್ರದ್ದು ಫಿಕ್ಸ್ಡ್ ಒಂದು ನೂಡಲ್ಸು ಇಲ್ಲ ಪಾಸ್ತಾ, ಅದೆರಡೂ ಇಲ್ಲದೆ ಅಂದರೆ ಸೌತ್ ಇಂಡಿಯನ್ ಸಿಗೋ ಜಾಗದಲ್ಲಿ ಆಯ್ತಂದರೆ ಒಬ್ಳಿಗೆ ಇಡ್ಲಿ ಸಾಂಬಾರು ಇಷ್ಟ, ಒಬ್ಳಿಗೆ ದೋಸೆ ಇಷ್ಟ, ಅದನ್ನೇ ತೊಗೊಳ್ಳೋದು. ಸೊ ಫ್ರೆಂಡ್ಸ್, ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬರ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ಕ್ಯೂಟ್ ಅಮ್ಮ ಮಕ್ಕಳ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.